ಮತ್ತೊಮ್ಮೆ ಅಖಾಡಕ್ಕಿಳಿದ ಆದಾಯ ತೆರಿಗೆ ಇಲಾಖೆ. ಮಂಡ್ಯ ಹಾಸನದಲ್ಲಿ ಐಟಿ ದಾಳಿ. ಪುಟ್ಟರಾಜು ದೇವೇಗೌಡ ಆಪ್ತರಿಗೆ ಶಾಕ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಮತದಾನಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿರುವಂತೆ ಸಹಜವಾಗಿ ಎಲ್ಲಾ ಕಡೆ, ಅದರಲ್ಲೂ ಕೂಡ ಹಾಸನ, ಮಂಡ್ಯ ಸೇರಿದಂತೆ ತುಮಕೂರಿನಲ್ಲಿ ಟೈಟ್ ಫೈಟ್ ನಡೀತಾ ಇದೆ. ಅಂತ ಸ್ಥಳಗಳಲ್ಲಿ, ಅಂತ ಕ್ಷೇತ್ರಗಳಲ್ಲಿ ಇದೀಗ ಐಟಿ ಹದ್ದಿನ ಕಣ್ಣನ್ನ ಇಟ್ಟಿದೆ. ಸಹಜವಾಗಿ ಇನ್ನೇನು ಕೆಲವೇ ಗಂಟೆಗಳು ಮತದಾನಕ್ಕೆ ಬಾಕಿ ಉಳಿದಿರುವಂತೆ ಪ್ರತಿ ಬಾರಿ ಎಲೆಕ್ಷನ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಕುರುಡು ಕಾಂಚಾಣ ಕೂಡ ಜಾಸ್ತಿಯಾಗಿ ಹರಿದಾಡ್ತಾ ಇರುತ್ತೆ. ಆದ್ರೆ ಮಂಡ್ಯದಲ್ಲಿ ಹಣ ಹರಿದಾಟ ಈ ಬಾರಿ ಅಷ್ಟೊಂದು ಸುಲಭವಾಗಿಲ್ಲ. ಮಂಡ್ಯ ಕ್ಷೇತ್ರದ ಮೇಲೆ ಐಟಿ ಇಲಾಖೆ ಹದ್ದಿನ ಕಣ್ಣನ್ನ ಇಟ್ಟಿದೆ. ಐಟಿಗೆ ವಿಚಕ್ಷಣಾ ದಳ ಕೂಡ ಕೈಯನ್ನ ಜೋಡಿಸಿದೆ. ಹಾಗಾಗಿ ಮಂಡ್ಯದಲ್ಲಿ ಹಣ ಹರಿದಾಟ ಈ ಬಾರಿ ಈ ಎಲೆಕ್ಷನ್ ಅಲ್ಲಿ ಅಷ್ಟು ಸುಲಭವಾಗಿ ಇಲ್ಲ. ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಮಂಡ್ಯದಲ್ಲಿ ಸಾಕಷ್ಟು ಬಾರಿ ಪುಟ್ಟರಾಜು ಸಂಬಂಧಿಕರು, ಆಪ್ತರು, ಅವ್ರ ಮನೆ ಮೇಲೂ ಕೂಡ ರೇಡ್ ಆಗಿತ್ತು. ಅವರು ಸೇರಿದಂತೆ ಜೆಡಿಎಸ್ ಮುಖಂಡರ ಮೇಲೆ ಐಟಿ ರೇಡ್ ಆಗ್ತಾನೆ ಇದೆ, ಪರಿಶೀಲನೆ ಆಗ್ತಾನೆ ಇದೆ. ಅದ್ರ ಜೊತೆಗೆ ಈಗ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿರುವಂತೆ ಈಗ ವಿಚಕ್ಷಣಾ ದಳ ಕೂಡ ಇದೆ. ಐಟಿ ಇಲಾಖೆ ಕೂಡ ಹದ್ದಿನ ಕಣ್ಣನ್ನ ಇಟ್ಟಿದೆ. ಹಣದ ಜಾಡನ್ನ ಹಿಡಿದು ಹಾಗಾದ್ರೆ ಚುನಾವಣಾ ಆಯೋಗ ಬಂದಿದ್ಯಾ? ಇವತ್ತು ಬೆಳಗ್ಗೆನಿಂದಲೇ ಹಣ ಸಾಗಾಟ ಮೇಲೆ ಕಣ್ಗಾವಲನ್ನ ಇಟ್ಟಿದ್ದಾರೆ. ಐಟಿ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕೆ ಈ ಬಾರಿ ಚಾನ್ಸೇ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಬರೀ ಐಟಿ ಇಲಾಖೆ ಮಾತ್ರ ಇಲ್ಲಿ ಕಣ್ಣನ್ನ ಇಟ್ಟಿಲ್ಲ, ವಿಚಕ್ಷಣಾ ದಳ ಕೂಡ ಸಾಥನ್ನ ಕೊಟ್ಟಿದೆ ಐಟಿ ಇಲಾಖೆಗೆ, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ. ಇನ್ನೊಂದ್ ಕಡೆ ಮೈಸೂರಿನಿಂದ ಮಂಡ್ಯಕ್ಕೆ ಹಣ ಹಾಗಾದ್ರೆ ಹರಿದು ಬರ್ತಾ ಇದೆಯಾ? ನೂರಾರು ಕೋಟಿ ಹಣ ಮಂಡ್ಯಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಮೈಸೂರಿನಿಂದ ಮಂಡ್ಯಕ್ಕೆ ಹಣವನ್ನ ತರೋದೇ ಇದೀಗ ಕಷ್ಟವಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಹದ್ದಿನ ಕಣ್ಣು, ಯಾಕಂದ್ರೆ ಕ್ಷಣ ಕ್ಷಣದ ಮಾಹಿತಿಯನ್ನ ಐಟಿ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೂ ಕೂಡ ಈ ಬಗ್ಗೆ ಮಾಹಿತಿ ರವಾನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಮೈಸೂರಿನಿಂದ ಇದೀಗ ಮಂಡ್ಯಕ್ಕೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದೇ, ಹಣವನ್ನ ಟ್ರಾನ್ಸ್ಫರ್ ಮಾಡೋದೇ ಕಷ್ಟ ಆಗ್ತಾ ಇದೆಯಂತೆ. ಮಂಡ್ಯದ ತುಂಬಾ ಐಟಿ ಹಾಗೇನೆ ಇಡಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಹದ್ದಿನ ಕಣ್ಣನ್ನ ಇಟ್ಟು ಕಾವಲು ಕಾಯ್ತಾ ಇದ್ದಾರೆ. ಒಂದ್ ವೇಳೆ ಹಣವನ್ನ ಸಾಗಣೆ ಮಾಡಕ್ಕೆ ಹೊರಟ್ರೂ ಕೂಡ ಎಲ್ಲಿ ಸಿಕ್ಕಾಕೊಂಡ್ಬೀಳ್ತೀವಿ ಅನ್ನೋ ಭಯ, ಈಗ ತಲೆನೋವು ಇದೆ. ಮಂಡ್ಯದ ತುಂಬಾ ಐಟಿ ಇಡಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ, ಜೊತೆಗೆ ಅಲರ್ಟ್ ಆಗಿದ್ದಾರೆ. ಸುಮ್ನೆ ಕುತ್ಕೊಂಡಿಲ್ಲ ಅವರು. ಹಣ ಸಾಗಣೆ ಮಾಡಿದ್ರೆ ಎಲ್ಲಿ ನಮ್ಮನ್ ಜೈಲಿಗೆ ಹಾಕ್ಬಿಡ್ತಾರೆ ಅನ್ನೋ ಭಯ. ಈ ಹಣ ಯಾರು ಟ್ರಾನ್ಸ್ಫರ್ ಮಾಡಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಕಾಡ್ತಾ ಇದೆ. ಒಂದು ಬೂತ್ಗೆ 5 ಲಕ್ಷ ಫಿಕ್ಸ್ ಮಾಡಿದ್ದಾರೆ ಅಂತ ಮೊನ್ನೆ ಬಂದಂತ ಆಡಿಯೋದಲ್ಲೇ ಅದು ಬಹಿರಂಗ ಆಗಿತ್ತು. ಅದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ. ಒಂದು ಬೂತ್ಗೆ ಒಂದು 5 ಲಕ್ಷ ಅಂತ ಕೊಟ್ರೆ ಇವರು ಎಷ್ಟು ಹಣವನ್ನ ಹಾಗಾದ್ರೆ ಈ ಚುನಾವಣೆಗೆ ಚೆಲ್ಲಬೇಕು ಅಂತ ಅಂದ್ಕೊಂಡಿದ್ದಾರೆ? ಒಂದು ಬೂತ್ಗೆ 5 ಲಕ್ಷ ರೂಪಾಯಿ ಫಿಕ್ಸ್ ಆಗಿದ್ಯಾ ಅನ್ನೋ ಚರ್ಚೆ ಹುಟ್ಟಿದ್ದು ಮೊನ್ನೆ ಒಂದು ಆಡಿಯೋ ರಿಲೀಸ್ ಆಯ್ತಲ್ಲ, ಶಿವರಾಮೇಗೌಡರು ಮಗ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿತ್ತಲ್ಲ. ಸೊ ಆಡಿಯೋದಿಂದನೇ ಬಹಿರಂಗ ಆಗಿತ್ತು. ಅದ್ರ ಮೇಲೆ ನಾವು ಅಂದಾಜ್ ಮಾಡಿ ಮಾತಾಡೋದಾದ್ರೆ ಒಂದು ಬೂತ್ಗೆ 5 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ರೆ ಇವರು ಹಾಗಾದ್ರೆ ಎಷ್ಟು ಹಣವನ್ನ ಹಾಗಾದ್ರೆ ಇವರು ಸಾಗಾಟ ಮಾಡಬಹುದು, ಹಂಚೋಕೆ ತಂದಿರಬಹುದು ಅಂತ. ಇನ್ನು ಗುತ್ತಿಗೆದಾರರ ಫೋನ್ ಕೂಡ ಈಗ ನಾಟ್ ರೀಚಬಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಣ ಇದ್ರೂ ಕೂಡ ಮಂಡ್ಯಕ್ಕೆ ಹೆಂಗೆ ತಲುಪಿಸೋದು? ಮಂಡ್ಯಕ್ಕೆ ತಲುಪಿಸೋಕ್ ಆಗ್ತಾ ಇಲ್ಲ, ಅದೇ ಕಷ್ಟವಾಗ್ತಾ ಇರೋದು. ಹಣ ರವಾನೆಗೆ ಗುತ್ತಿಗೆದಾರರು ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಒಂದಿಷ್ಟು ಜನ ಗುತ್ತಿಗೆದಾರರಿಗೆ ಕೊಟ್ಟು ಬಿಡೋಣ, ಅವ್ರ ಮುಖಾಂತರನೇ ಹಣವನ್ನ ಹಂಚಿಸೋಣ, ಟ್ರಾನ್ಸ್ಫರ್ ಮಾಡಿಸೋಣ ಅಂದ್ರೆ ಅವರು ಕೂಡ ನಾಟ್ ರೀಚಬಲ್ ಆಗಿದ್ದಾರೆ. ಅವರೇ ಇಲ್ಲದೆ ಜನರಿಗೆ ಹಣವನ್ನ ಹಾಗಾದ್ರೆ ತಲುಪಿಸೋದು ಹೇಗೆ? ತಲುಪಿಸೋದು ಯಾರು? ಐಟಿ ಹಾಗೇನೆ ಇಂಟೆಲಿಜೆನ್ಸ್ಗೆ ಹೆದರಿ ಈಗ ಗುತ್ತಿಗೆದಾರೆಲ್ಲ ಹೆದರ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ, ನಾಟ್ ರೀಚಬಲ್ ಆಗ್ಬಿಟ್ಟಿದ್ದಾರೆ. ಜನರಿಗೆ ಅಟ್ಲೀಸ್ಟ್ ಅವರಾದ್ರೂ ಇದ್ದಿದ್ರೆ ಅವ್ರು ಸಹಾಯ ಪಡ್ಕೊಂಡು ಹಣವನ್ನ ಹಂಚ್ಬೋದಾಗಿತ್ತು. ಅವ್ರುಗಳು ಕೂಡ ಈಗ ಕೈಗೆ ಸಿಗ್ತಿಲ್ಲ. ಗುತ್ತಿಗೆದಾರರಿಗೂ ಸೇರಿದಂತೆ ಈ ಹಣವನ್ನ ಧೈರ್ಯ ಮಾಡಿ ಹಂಚೋಣ ಅಥವಾ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂದ್ರೆ ಎಲ್ಲಮ್ಮನ್ ಜೈಲಿಗೆ ಹಾಕ್ಬಿಡ್ತಾರೆ ಅನ್ನೋ ಭಯ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಮಂಡ್ಯಕ್ಕೆ ಹಣ ತರೋಕೆ ಒಂದು ಮಾರ್ಗ ಯಾವುದು ಅಂತ ಇನ್ನೂ ಕೂಡ ಸಿಕ್ಕಿಲ್ಲ. ದುಡ್ಡಿನ ದಾರಿ ಸಿಗದೆ ಸಿಕ್ಕಾಪಟ್ಟೆ ಟೆನ್ಷನ್ ಇದೀಗ ಕ್ರಿಯೇಟ್ ಆಗಿದೆ ಮಂಡ್ಯದ ಅಖಾಡದಲ್ಲಿ. ಹಣವನ್ನ ಹಂಚಬೇಕು, ಹಣ ಇದೆ, ಅದನ್ನ ಮಂಡ್ಯಕ್ಕೆ ತಗೊಂಡು ಹೋಗೋದು ಯಾರು ಅನ್ನೋದೇ ಇವಾಗಿರುವಂತ ಸವಾಲಿನ ಪ್ರಶ್ನೆ. ಗುತ್ತಿಗೆದಾರ ಹತ್ರ ಅಟ್ಲೀಸ್ಟ್ ಹಣವನ್ನ ಟ್ರಾನ್ಸ್ಫರ್ ಮಾಡ್ಸೋಣ ಅಂತಂದ್ರೆ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ಗುತ್ತಿಗೆದಾರರೆಲ್ಲ ನಾಟ್ ರೀಚಬಲ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಮಂಡ್ಯದ ಅಖಾಡದಲ್ಲಿ ಈಗ ಹಣ ಹರಿದಾಟ ಆಗುತ್ತೆ ಅಂತ ಎಲ್ಲರೂ ಕೂಡ ಚರ್ಚೆ ಮಾಡ್ತಿದ್ರು. ಬಟ್ ಅಷ್ಟು ಸುಲಭವಾಗಿಲ್ಲ. ಯಾವ ರೀತಿ ಚಾಲೆಂಜ್ ಆಗಿದೆ, ಸವಾಲಿನ ಕೆಲಸ ಆಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್.
ಮಂಡ್ಯದಲ್ಲಿ ಈ ಬಾರಿ ಕೇಳ್ದಷ್ಟು ಹಣ ಚೆಲ್ಬಿಡ್ತಾರೆ ಅಂತೆಲ್ಲ ಸಾಮಾನ್ಯ ಜನರು ಮಾತಾಡ್ತಾ ಇದ್ರು. ಆ ರೀತಿ ಪರಿಸ್ಥಿತಿ ಸಿಚುವೇಶನ್ ಇದೆ. ಬಟ್ ಅಷ್ಟು ಸುಲಭವಾಗಿಲ್ಲ ಇದು. ಹಾಗಾದ್ರೆ ಅಧಿಕಾರಿಗಳು ಯಾವ ರೀತಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಮಂಡ್ಯದಾದ್ಯಂತ? ಶರ್ಮಿತಾ ಶೆಟ್ಟಿ, ಕರ್ನಾಟಕದಲ್ಲಿ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನು 2 ರಾತ್ರಿ ಮಾತ್ರ ಬಾಕಿ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಕುರುಡು ಕಾಂಚನ ಈಗಾಗಲೇ ನರ್ತನ ಮಾಡಲು ಆರಂಭಿಸಿದೆ ಅಂತಲೇ ಹೇಳಲಾಗ್ತಿದೆ. ಮತದಾರರಿಗೆ ಆಮಿಷೊಡ್ಡಲು ಕೆಲ ಅಭ್ಯರ್ಥಿಗಳು ತಯಾರಾಗಿರುವಂತದ್ದು, ಕೆಲವರು ಸರ್ಕಾರಿ ಮೆಷಿನರಿ ಬಳಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ರಾಜ್ಯದ 28 ಕ್ಷೇತ್ರಗಳಿಗಿಂತಲೂ ಮಂಡ್ಯದೇ ಹೆಚ್ಚು ಚರ್ಚೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಇದೇ ಸಂದರ್ಭದಲ್ಲಿ 150 ಕೋಟಿ ಹಣವನ್ನ ಮಂಡ್ಯ ಒಂದು ಕ್ಷೇತ್ರಕ್ಕೆ ಹಂಚುತ್ತಾರೆ ಎಂಬ ಆಡಿಯೋ ಕೂಡ ವೈರಲ್ ಆಗಿದ್ದ ಬೆನ್ನಲ್ಲೇ ಮಂಡ್ಯದಲ್ಲಿ ಹಣ ಹಂಚುವ ಸಂಬಂಧಪಟ್ಟಾಗೆ ಇದೀಗ ದೊಡ್ಡ ಸುದ್ದಿ ಹಬ್ಬಿರುವಂತದ್ದು. ಈಗಾಗಲೇ ಮಂಡ್ಯ ಇಡೀ ಜಿಲ್ಲೆಯಾದ್ಯಂತ ಕೇಂದ್ರದಿಂದ ಬಂದಿರತಕ್ಕಂಥ 2 ವೀಕ್ಷಕರು, ರಾಜ್ಯದ 3 ವೀಕ್ಷಕರು ಇದ್ದಾರೆ. ಇದರ ನಡುವೆ ಇದೀಗ ಇಡಿ, ಐಟಿ ಮತ್ತು ವಿಜಿಲೆನ್ಸ್ ಸ್ಕ್ವಾಡ್ ಈಗ ಮಂಡ್ಯ ಸುತ್ತಮುತ್ತ ಈಗ ಹದ್ದಿನಂತೆ ಏನು ಕಣ್ಣಿಟ್ಟು ಕಾಯ್ತಾ ಇರುವಂತದ್ದು. ಬಹುತೇಕ ಮಂಡ್ಯ ಜಿಲ್ಲೆಯಲ್ಲಿ ಗುತ್ತಿಗೆದಾರರೇ ಹಣವನ್ನು ಹಂಚುತ್ತಾರೆ, ಅವರ ಮುಖಾಂತರ ಆಯಾ ಹಳ್ಳಿಗಳಲ್ಲಿ ಹಣವನ್ನು ಹಂಚಿಸಲಾಗುತ್ತದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಐಟಿ ಇಲಾಖೆ ಕೂಡ ಇದೀಗ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಮೈಸೂರಿನಿಂದಲೇ ಹಣ ಮಂಡ್ಯಕ್ಕೆ ರವಾನೆಯಾಗುತ್ತೆ. ಇವತ್ತು ಮತ್ತು 2 ರಾತ್ರಿಗಳಲ್ಲಿ ಕೂಡ ಮತದಾರರಿಗೆ ಹಣ ಹಂಚಲು ಸಿದ್ಧತೆ ನಡೆಸಿಕೊಳ್ಳಲಾಗಿದೆ. ಮತ್ತು ಬೇರೆ ಬೇರೆ ಆಮಿಷಕ್ಕೆ ಸಂಬಂಧಪಟ್ಟಾಗ ಕೆಲ ವಸ್ತುಗಳನ್ನು ಕೂಡ ಹಂಚುತ್ತಾರೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಈಗಾಗಲೇ ಗುತ್ತಿಗೆದಾರರನ್ನೇ ಈಗ ಟಾರ್ಗೆಟ್ ಮಾಡಲಾಗಿದೆ. ಗುತ್ತಿಗೆದಾರರ ಹಿಂದೆ ಈಗ ಐಟಿ ಮತ್ತು ಇಡಿ ಬೆನ್ನು ಬಿದ್ದಿರುವಂತದ್ದು, ಜೊತೆಗೆ ವಿಜಿಲೆನ್ಸ್ ಕೂಡ ಬೆನ್ನು ಬಿದ್ದಿದೆ. ಹಾಗಾಗಿ ಇದು ಬಹಳಷ್ಟು ಈ ಬಾರಿ ಮಂಡ್ಯದಲ್ಲಿ ಹಣ ಹಂಚಲಿಕ್ಕೆ ತೊಡಕಾಗುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಮತದಾರರಿಗೆ ಯಾರು ಕೂಡ ಆಮಿಷವನ್ನ ಒಡ್ಡಬಾರ್ದು, ಯಾರು ಕೂಡ ಮತದಾರರನ್ನ ಪರ್ಚೇಸ್ ಮಾಡಬಾರ್ದು, ಯಾರು ಕೂಡ ಹಣದ ಮುಖಾಂತರ ಚುನಾವಣೆ ನಡೆಸಬಾರ್ದು ಮತ್ತು ವಾಮ ಮಾರ್ಗದಲ್ಲಿ ಚುನಾವಣೆ ನಡೆಸಬಾರ್ದು. ಇದು ಈ ಒಂದು ಕಾರಣಕ್ಕಾಗಿ ಗುತ್ತಿಗೆದಾರರ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಐಟಿ ಮತ್ತು ಇಡಿ ಮೈಸೂರು ಮತ್ತು ಮಂಡ್ಯದಲ್ಲಿ ಹೆಚ್ಚಿನ ತಂಡ ವಾಸ್ತವ್ಯ ಹೂಡಿದ್ದು ಈಗಾಗಲೇ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ 40ಕ್ಕೂ ಹೆಚ್ಚು ಅಧಿಕಾರಿಗಳು ಇಡೀ ಮಂಡ್ಯದಿಂದ ಸಂಚಾರ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ಮಂಡ್ಯದಲ್ಲಿ ಹಣ ಹಂಚುವುದು ಅಷ್ಟು ಸುಲಭ ಅಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿದೆ. ಶರ್ಮಿತಾ ಶೆಟ್ಟಿ, ಓಕೆ, ಮೂಲಗಳ ಪ್ರಕಾರ ಚಿದಾನಂದ್ ಪಟೇಲ್, ಈಗ ಮೈಸೂರಲ್ಲಿ ಹಣ ಇದೆ, ಬಟ್ ಮೈಸೂರಿಂದ ಮಂಡ್ಯಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡೋದು ಯಾರು, ವರ್ಗಾವಣೆ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರೋದು. ಸೊ ಹೇಳಿ ಕೇಳಿ ನಮ್ಮ ರಾಜ್ಯದಲ್ಲಿ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಂದ ಮಂಡ್ಯನೇ ಸಾಕಷ್ಟು ಈಗ ಹೈಲೈಟ್ ಆಗ್ತಿರೋದು, ಈಗ ಟಾಕ್ ಆಫ್ ದ ಟೌನ್ ತರ ಆಗಿರೋದು. ಸೊ ಈ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳೀಗ ಅಲರ್ಟ್ ಯಾವ ರೀತಿ ಆಗಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಇನ್ನು 2 ದಿನದಲ್ಲಿ ಇವಾಗ ಹಣ ಹಂಚಿಕೆ ಆಗುವಂತದ್ದು, ಎಲೆಕ್ಷನ್ ಇನ್ನೇನು 48 ಅವರ್ಸ್ ಇದೆ ಅಂದಾಗ್ಲೇ ಈ ರೀತಿ ಹಣ ಹಂಚಿಕೆ ಎಲ್ಲ ಆಗೋದು. ಸೊ ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಸಂಖ್ಯೆ ಏನಾದ್ರೂ ಜಾಸ್ತಿ ಆಗ್ತಾ ಇದೆಯಾ? ಈಗಾಗಲೇ ಮಂಡ್ಯವನ್ನ ಸೂಕ್ಷ್ಮ ಲೋಕಸಭಾ ಕ್ಷೇತ್ರ ಅಂತ ಹೇಳಿ ಈಗ ಪರಿಗಣನೆ ಮಾಡಿಕೊಂಡಿರತಕ್ಕಂಥ ಕರ್ನಾಟಕ ಚುನಾವಣಾ ಆಯೋಗ ಈಗಾಗಲೇ ಅಲ್ಲಿ ಹೆಚ್ಚುವರಿ ವೀಕ್ಷಕರನ್ನು ಕೂಡ ನೇಮಕ ಮಾಡಿದೆ. ಬೇರೆ ರಾಜ್ಯದ 2 ಹೆಚ್ಚುವರಿ ವೀಕ್ಷಕರನ್ನು ನೇಮಕ ಮಾಡುವುದಲ್ಲದೆ ಕರ್ನಾಟಕ ರಾಜ್ಯದ ಹೆಚ್ಚುವರಿ ಫೋರ್ಸ್ಗಳನ್ನು ಕೂಡ ಅಲ್ಲಿ ಇಟ್ಟಿರಿದೆ. ಅಲ್ಲದೆ ಪಕ್ಕದ ಮೈಸೂರಿನಲ್ಲೂ ಕೂಡ ಮಂಡ್ಯಕ್ಕೆ ಸರಬರಾಜತಕ್ಕಂಥ ಹಣದ ಮೂಲವನ್ನು ಪತ್ತೆ ಹಚ್ಚಲು ಈಗಾಗಲೇ ಎಲ್ಲಾ ರೀತಿಯ ತಯಾರಿ ನಡೆಸಿದ್ದಾರೆ. ನಿನ್ನೆ ಮತ್ತು ಇವತ್ತು ಮತ್ತು ಕಳೆದ 15 ದಿನಗಳನ್ನು ಕೂಡ ಸತತವಾಗಿ ನಿರಂತರವಾಗಿ ಐಟಿ ದಾಳಿ ಕೂಡ ನಡೆಯುತ್ತಿರುವಂತದ್ದು. ಗುತ್ತಿಗೆದಾರರನ್ನೇ ಮೂಲವಾಗಿ ಇಟ್ಕೊಂಡು ಐಟಿ ದಾಳಿ ನಡೆಸುತ್ತಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಮಂಡ್ಯದಲ್ಲಿ ಹಣ ಹಂಚಲಿಕ್ಕೆ ಸಿದ್ಧರಾಗಿರುವಂತವರೇ ಗುತ್ತಿಗೆದಾರರ ಟೆಂಡರ್ ಹೆಸರಿನಲ್ಲಿ ಹಣವನ್ನ ಲಾಭವನ್ನು ಮಾಡ್ಕೊಂಡಿದ್ದಾರೆ. ಅದೇ ಹಣದಲ್ಲಿ ಯಾವುದೋ ಒಂದು ಪಕ್ಷದ ಪರವಾಗಿ ಹಣ ಹಂಚಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಮತ್ತು ಐಟಿ ಮೂಲಗಳಿಂದಲೂ ಕೂಡ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಮೈಸೂರಿನಿಂದ ಹಣ ಬರುವುದನ್ನು ತಡೆ ಹಿಡಿಯಲು ಇದೀಗ 40ಕ್ಕೂ ಹೆಚ್ಚು ತಂಡ ಆಕ್ಟಿವ್ ಆಗಿರುವಂತದ್ದು ಮತ್ತು ಅದರಲ್ಲೂ ಪ್ರಮುಖವಾಗಿ ಗುತ್ತಿಗೆದಾರರ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದೆ ಅಂತಲೇ ಹೇಳಲಾಗ್ತದೆ. ಶರ್ಮಿತಾ ಶೆಟ್ಟಿ, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ತಮ್ಮೆಲ್ಲ ಇನ್ಫಾರ್ಮೇಶನ್.